ತೆರಿಗೆ ಕಟ್ಟುವುದಿಲ್ಲ, ಅದಕ್ಕೆ ಸ್ವಚ್ಛತೆ ಕ್ರಮ ಕೈಗೊಳ್ಳುವುದಿಲ್ಲ. ಪಿಡಿಒ ಹೇಳಿಕೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದಲಿತ ಮುಖಂಡರು. ಸೇಡಂ ಗ್ರಾಮ ಪಂಚಾಯಿತಿ ಅಧಿಕಾರಿಯೊಬ್ಬರು ದಲಿತ ಸಮುದಾಯದ ಜನರ ಜೊತೆ ಬೇಜವಾಬ್ದಾರಿಯಾಗಿ ಮಾತನಾಡಿರುವ ಘಟನೆ ತಾಲೂಕಿನ ಮೊತಕಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಮೊತಕಪಲ್ಲಿ ಗ್ರಾಮ ಪಂಚಾಯಿತಿಯ ದಲಿತರ ಓಣಿಯಲ್ಲಿ ಸ್ವಚ್ಛತೆ ಇಲ್ಲದೆ ಮೋರಿಗಳು ಗಬ್ಬು ನಾರುತ್ತಿವೆ ಹಾಗೂ ರಸ್ತೆಗಳ ಸುಧಾರಣೆ ಸರಿಯಾಗಿ ಇಲ್ಲದ ಕಾರಣ ಸಾರ್ವಜನಿಕರಿಗೆ ಮತ್ತು ವೃದ್ಧ ಜನಾಂಗಕ್ಕೆ ತುಂಬಾ ತೊಂದರೆ ಆಗಿದೆ. ಸ್ವಚ್ಛತೆ ಕ್ರಮ ಕೈಗೊಳ್ಳಬೇಕು ಎಂದು ಪಿಡಿಒ ಗುರುರಾಜ್ ಅವರಿಗೆ ಮನವಿ ಮಾಡಿದರೂ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಈ ಕುರಿತು ತಾಲೂಕಾ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದಾಗ ಕೂಡಲೇ ಸ್ವಚ್ಛತೆಗೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸೂಚಿಸಿದರು. ಆದರೂ ಸಹ ಪಿಡಿಒ ಗುರುರಾಜ್ ಅವರು ತನ್ನ ಬೇಜವಾಬ್ದಾರಿಯಿಂದ ಕೆಲಸ ಮಾಡದೆ ಇದ್ದುದಲ್ಲದೆ ಕೇಳಿದವರಿಗೆ, ನೀವು ದಲಿತರು, ನಿಮ್ಮ ಓಣಿಯಿಂದ ಯಾವುದೇ ತೆರಿಗೆ ಬಂದಿಲ್ಲ, ಅದಕ್ಕೆ ನಾವು ಸ್ವಚ್ಛತೆ ಮಾಡುವುದಿಲ್ಲ, ನೀವು ಯಾರಿಗೆ ಬೇಕಾದರೂ ಹೇಳ್ಕೊಳ್ಳಿ, ತೆರಿಗೆ ಕಟ್ಟಿದ್ದೀರಾ ಮಾತ್ರ ಕೆಲಸ ಆಗುವುದು, ಇಲ್ಲವಾದಲ್ಲಿ ಅದೇ ಮೋರಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳಿ ಎಂಬಂತೆ ಮಾತನಾಡಿದ್ದಾರೆ. ಸಾಹೇಬ್ರಿ, ನಾವು ಅಶೋಕ್ ರೀ. ಏನ್ರಿ ಟ್ಯಾಕ್ಸ್ ವಸೂಲಿ ಮಾಡ್ಲಾಕ ನೀವು ಇದು ಅವ್ರಿಗೆ ಕಳಿಸ್ತೀರಿ? ನಮ್ಮ ಮೋರಿ ಎಷ್ಟು ದಿನ ಆಯ್ತು ರೀ? 6 ತಿಂಗಳಾಯ್ತು ನೀವು ಮಾಡಿದ್ರಿ ಕೆಲಸ. ಮೋರಿ ತೆಗಿದ್ರಿ 6 ತಿಂಗಳಾಯ್ತು. ನಿಮ್ಗೆ ಫೋಟೋ ಹಾಕಿನಿ, GPS ಫೋಟೋ ಹಾಕಿನಿ, ಇಯೋ ಹೇಳಾರ, ಮತ್ತೆ ಅದು ಕೆಲಸ ಮಾಡ್ಲಾಕ ಆಗ್ತಿಲ್ಲ ನಿಮಗೆ. ಹೇಳಿ ನನಗೆ ಒಂದು 15 ದಿವಸ ಆಯ್ತು. ಈ ವರ್ಷ ಹೇಳಿ ಯಾರು ಈ ವರ್ಷ ಹೇಳಿ 15-20 ದಿವಸ ಆಯ್ತು ಅಂತ ಅಷ್ಟೇ. ಇದಕ್ಕನ್ನ ಮುಂಚೆ ಹೇಳಿಲ್ಲ ನಾವು? ಕಾಲ್ ರೆಕಾರ್ಡಿಂಗ್ ಇದೆ ನಮ್ಮಲ್ಲಿ. ಇದಕ್ಕನ್ನ ಮುಂಚೆ ಎಷ್ಟು ದಿನ ಹೇಳಿನ್ರಿ? ಹೇಳಿ 6 ತಿಂಗಳಿಲ್ಲ, 3 ತಿಂಗಳು ಅಂದರೆ ನೀವು 6 ತಿಂಗಳು ಆದ್ಮೇಲೆ ಇದು ಎಲ್ಲ ಸಾಫ್ ಮಾಡ್ತಿದಂತೆ. ಅಕ್ಕ ಸೈಡ್ ಆ ವಾರ್ಡ್ನಾಗ ಮೂರು ಸಾರಿ 3 ಟೈಮ್ಸ್ 4 ಟೈಮ್ಸ್ ನೀವು ಸಾಫ್ ಮಾಡ್ತೀರಿ ಡ್ರೈನೇಜ್. ನಮ್ಮ ಕಡೆ ಏನು ಪ್ರಾಬ್ಲಮ್ ಇದೆ ರೀ? ನಿಮ್ಮ ಕಡೆ ಟ್ಯಾಕ್ಸ್ ಕಟ್ಟಲಿಲ್ಲ ರೀ? ಅಂದರೆ ಟ್ಯಾಕ್ಸ್ ಕಟ್ಟಿದ ಮೇಲೆ ನೀವು ಅವರು ಆ ಕಡೆ ಎಲ್ಲರೂ ಟ್ಯಾಕ್ಸ್ ಕಟ್ಟಾರ? ಹಾಂ, ಎಲ್ಲರೂ ಕಟ್ಟಿರಿ ಟ್ಯಾಕ್ಸನ್ನು. ಎಲ್ಲರೂ ಎಲ್ಲ 80% ಕಟ್ಟಿರಿ. 80% ಕಟ್ಟಾರ? ಅಂದರೆ ನಮ್ಮ ಕಡೆಯಿಂದ ನೀವು ಟ್ಯಾಕ್ಸ್ ಕಟ್ಟಿದ ಮೇಲೂ ಇದು ಡ್ರೈನೇಜ್ ಕ್ಲೀನ್ ಮಾಡ್ತೀರಾ ಅಂದ್ರೆ? ಈಗ ಟ್ಯಾಕ್ಸ್ ಕಟ್ಟೋರಿಗೆ ನಾವು ರೊಕ್ಕ ಕೊಡ್ಬೇಕಲ್ಲ ರೀ, ಪಗಾರ ಕೊಡ್ಬೇಕಲ್ಲ ತಿಂಗಳಿಗೆ. ಇದು ಡ್ರೈನೇಜ್ ತೆಗಿಯೋರಿಗೆ ಮತ್ತು ಡ್ರೈನೇಜ್ ತೆಗಿಯೋದ್ರ ಇಲ್ಲಾಂದ್ರೆ ತೆಗಲ್ಲ ಅವ್ರಿಗೆ ಪಗಾರ ಕೊಡೋದ್ರ ಮತ್ತೆ ಅವ್ರಿಗೆ ಕೆಲಸ ಹೆಂಗೆ ಮಾಡ್ತಾರೆ ರೀ? ಹೌದಾ, ಸರಿ ಸರಿ. ಹಿಂಗೆ ಹೇಳ್ಬೇಕಲ್ಲ, ಮತ್ತೆ ನಮ್ಗೆ ಕ್ಲಿಯರಾಗಿ ಹೇಳಬೇಕು, ನೀವು ಟ್ಯಾಕ್ಸ್ ಕಟ್ಟಲ್ಲ, ನಾವು ಏನು ಕೆಲಸ ಮಾಡಲ್ಲ ಅಂತ. ಟ್ಯಾಕ್ಸ್ ಎಲ್ಲರೂ ಕಟ್ಟಬೇಕಲ್ರಿ ನೀವು? ಇಲ್ಲ ಇಲ್ಲ, ನೀವು ನಮ್ಮ ಡೈರೆಕ್ಟ್ ಕೇಳಬೇಕಲ್ಲ, ಮತ್ತು ನಾವು ಏನು ಮಾಡ್ಬೇಕಾದ್ ಮಾಡ್ತೀನಿ ನಾವು. ಆಯ್ತು ಆಯ್ತು ರೀ. ಮತ್ತು ಇದು ತೆಗಲ್ಲ, ಟ್ಯಾಕ್ಸ್ ಕಟ್ಟಿದ ಮೇಲೂ ತೆಗಿತಾರಲ್ಲ? ಅದು ತೆಗಿತಾರೆ, ಮಾಡೋದು ಇಲ್ಲ, ಮತ್ತೆ ಎಷ್ಟು ದಿನ ಆಯ್ತು ರೀ? ಎಷ್ಟು ಭಾಳ ಇದು ಸ್ಮೆಲ್ ಬರ್ಲಾತದ, ಊಟ ಮಾಡ್ಲಕ್ಕೆ ಆಗ್ತಿಲ್ಲ, ಗೊತ್ತಾಯ್ತಲ್ಲ? ಎಷ್ಟು ವರ್ಷದಿಂದ ಬಾಕಿ ಅದ ಹೇಳ್ರಿ? ಏನು ನಿಮ್ಮ ಟ್ಯಾಕ್ಸ್ ಕಟ್ಟೋದು ಎಷ್ಟು ವರ್ಷದಿಂದ ಬಾಕಿ ಅದ ಹೇಳ್ರಿ? ಹೌದು ರೀ, ಎಷ್ಟು ವರ್ಷದ ನಮ್ಗೆ ಗೊತ್ತಾದ? ಅದು ಹೇಳ್ರಿ ನನಗೆ, ಎಷ್ಟು ವರ್ಷದಿಂದ ಬಾಕಿ ಅದ ಹೇಳ್ರಿ? ಮತ್ತೆ ಇದು ತೆಗೀರಿ, ಇವತ್ತು ತೆಗೀರಿ, ನಾವು ಎಲ್ಲ ಕಟ್ತೀವಿ. ಅರೆ ನಮ್ಮ ವಾರ್ಡ್ನಾಗ ಈಗ ಮೊದಲನೇ ವರ್ಷ ಏನಾಗಿತ್ತು ಕಟ್ಲಕ್ಕ? ಮತ್ತೆ ಅವ್ರು ಏನು ಹೇಳಿಲ್ಲಲ್ಲ, ಮತ್ತೆ ನಮಗೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನಾವು ಅಂತ ಇದು ಹೇಳ್ಬೇಕೇನ? ಮತ್ತೆ ನಿಮ್ಮ ಮನೆಗೆ ಬಂದು ಬೇರೆ ಹೇಳ್ಬೇಕೇನ? ಮನೆ ತಿರುಗಾಡ ಮುಂಜಾನೆದು ಮನೆ ತಿರುಗಾಡ್ತಾರ ಪಾಪ. ಎಷ್ಟು ತಿರುಗಾಡ್ಯಾರ? ನಿನ್ನೆ ಹೋಗ್ಯಾರ ಮನೆ ಕೀಲಿ, ಮೊನ್ನೆ ಹೋಗ್ಯಾರ ಮನೆ ಕೀಲಿ, ಇವತ್ತು ಬಂದಾರ. ಹಾಂ, ಮತ್ತೆ ಅದೇ ಹೇಳತ್ತೀನಿ ಅವ್ರಿಗೆ ಅದೇ ಹೇಳತ್ತೀನಿ ರೀ, ಡ್ರೈನೇಜ್ ತೆಗೀರಿ, ನಾವು ಟ್ಯಾಕ್ಸ್ ಕಟ್ತೀನಿ ಅಂತ. ನಾವೇನು ಬೇಡ ಅಂತೀನಿ. ಕಟ್ಟಿದ ಮೇಲೆ ಆಗ್ತದೆ ಎಲ್ಲ ಕೆಲಸ. ಇಲ್ಲ, ಕಟ್ಟಿದ ಮೇಲೆ ಆಗತ್ತ, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೆ ಆಗಲ್ಲ. ಏಳು ಸರಿ ಮಾತಾಡಿರ್ಬೇಕಿದ್ರೆ. ಸರಿ ಸರಿ, ಓಕೆ. ಇವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ತೆರಿಗೆ ವಸೂಲಿ ಮಾಡಿದ್ದಾರೆ ಎಂಬುದು ನಮಗೆ ಲೆಕ್ಕ ತಿಳಿಸಲಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದಲಿತ ಸಮುದಾಯದ ಜೊತೆ ಇಂತಹ ವರ್ತನೆ ಮಾಡುತ್ತಿರುವ ಪಿಡಿಒ ಗುರುರಾಜ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.